ಹಲೋ ಗೈಸ್, ವೆಲ್ಕಮ್ ಆಗ್ತಿದ್ದೀನಿ ಒಂದು ಹೊಸ ವಿಡಿಯೋ. ಸೊ ಜಾಸ್ತಿ ಏನು ಹೇಳೋದಕ್ಕಲ್ಲ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ಸೊ ತಮ್ಲೇನಲ್ಲಿ ಹಾಕ್ದಂಗೆ ಸೊ ಹಜಾರ್ಡ್ ಲೈಟು ನಮ್ಮ ಟಿ ವಿ ಎಸ್ ಎಕ್ಸೆಲ್ಗೆ ಯಾವ ಥರ ಮಾಡ್ದಪ್ಪ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ಒಂದು 100 ರೂಪೀಸ್ ಅಷ್ಟೇ. ಸೊ ಇದು ನೋಡಿ, 2 ಸ್ವಿಚ್ ಇವು ತಂದಿನ ಸ್ವಿಚ್ ಇವು ತೋರಿಸ್ತೀನಿ ಯಾವ ಥರ ಅಂತ. ಸೊ ನೋಡಿ, ಇದು ಆನ್ ಆ್ಯಂಡ್ ಆಫ್ ರೆಡ್ ಕಲರ್ ಸ್ವಿಚ್ ಬರುತ್ತಲ್ಲ, ಇದು 80 ರೂಪೀಸ್ಗೆ 2 ಪೀಸ್ ತಂದಿದ್ದೀನಿ. ಸೊ ಇದು BS6 ಆಗಿರೋದ್ರಿಂದ ಹೆಡ್ಲೈಟ್ ಎನಿ ಟೈಮ್ ಆನಲ್ಲೇ ಇರುತ್ತೆ. ಸೊ ಅದನ್ನು ಕೂಡ ಆಫ್ ಮಾಡೋ ಥರ ಮಾಡೋಣ ಅಂತ. ಸೊ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಹಜಾರ್ಡ್ ಲೈಟಿಗೆ ಇದೊಂದು ಸ್ವಿಚ್ ಇದ್ದರೆ ಸಾಕು. ಇದರಲ್ಲೇ ವೈರಿಂಗಲ್ಲಿ ಇದು ಮಾಡ್ಬೋದು. ಯಾವುದೇ ಥರ ಎಕ್ಸ್ಟ್ರಾ ಏನು ಬೇಡ. ಅದೇನೋ ಎಕ್ಸ್ಟ್ರಾ ಕಿಟ್ ಬರುತ್ತೆ ಸೆನ್ಸರ್ದು, ಅದೇನು ಅವಶ್ಯಕತೆ ಇಲ್ಲ. ಸಿಂಪಲಾಗಿ ಹಜಾರ್ಡ್ ಲೈಟು ಆನ್ ಆ್ಯಂಡ್ ಆಫ್ 4 ಲೈಟು ಆನ್ ಆಗ್ತಾ ಆಫ್ ಆಗ್ತದೆ. ಹೆಂಗೆ ಇಂಡಿಕೇಟ್ರ್ ವರ್ಕ್ ಆಗುತ್ತಾ ಹಂಗೆ ಹಜಾರ್ಡ್ ಲೈಟ್ ಫೀಚರ್ ವರ್ಕ್ ಆಗೋ ಥರ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಸೊ ಗೈಸ್, ಫಸ್ಟ್ನೇದಾಗಿ ಒಂದು ಕಿಟ್ ಪೂರ್ತಿ ಇದನ್ನು ಬಿಚ್ಕೋಬೇಕು. ಇಲ್ಲೇ ವೈರಿಂಗ್ ಎಲ್ಲ ಸೆಟಪ್ ಇರೋದು ನೋಡಿ, ಇಲ್ಲಿ ಕಾಣ್ತಾ ವೈರ್ಸು. ಸೊ ನೋಡಿ, ಇಲ್ಲಿ ಕಾಣ್ತಾ ವೈರ್ಸು ಅವೆಲ್ಲ ಬಿಚ್ಕೋಬೇಕು. ಅದು ಈಸಿಯಾಗಿ ಸೆಟ್ ಮಾಡೋಕ್ಕಾಗಲ್ಲ. ಇದು ಫುಲ್ ಸೆಟ್ ಬಿಚ್ಕೊಂಬಿಟ್ರೆ ನಮಗೆ ಈಸಿ ಆಗ್ಬಿಡುತ್ತೆ. ನೋಡಿ, ಇಲ್ಲಿದೆ ಎಲ್ಲ ಪೂರ್ತಿ ಸೆಟ್ಟು. ಹೆಡ್ಲೈಟು ಆಚೆ ಬಂದು ನೋಡಿ. ಸೊ ಅದಾದಮೇಲೆ ಇದರಲ್ಲಿ ಸಖತ್ ಸೂಕ್ಷ್ಮವಾಗಿ ಇದು ಮಾಡಬೇಕು. ಸ್ವಲ್ಪ ಮಿಸ್ ಆದರೆ ಕಲೆಕ್ಷನ್ಸೇ ಗೊತ್ತಾಗಲ್ಲ ನಿಮಗೆ. ಸಖತ್ತು ವಿಯರ್ಡ್ ಆಗಿದೆ, ಏನೇನೇನೋ ಗೊತ್ತೇ ಆಗಲ್ಲ. ಸೊ ಈ ಒಂದು ಹೆಡ್ಲೈಟ್, ಈ ಒಂದು ಇಂಡಿಕೇಟರ್ದು ವೈರ್ ಇಲ್ಲಿದೆ ನೋಡಿ. ಸೊ ಈ ವೈರ್ ಇದೆಯಲ್ಲ, ಇದನ್ನು ಈ ಥರ ತಗೊಂಡ್ರೆ ಇಲ್ಲಿ ಪ್ಲಗ್ಗಳು ಸಿಗ್ತಾವೆ ನೋಡಿ. ಮತ್ತು ಇದು ಆ ಕಡೆದು, ಈ ಒಂದು ವೈರು ಆ ಕಡೆ ಕನೆಕ್ಟ್ ಆಗಿದೆ. ಈ ಒಂದು ವೈರ್ ಇಲ್ಲಿದೆ, ಇದು ಪೂರ್ತಿ ಸಟ್ಟಿದು. ಸೊ ಇವೆರಡು ವೈರ್ ಇದೆಯಲ್ಲ, ಇವೆರಡೇ ನಮಗೆ ಮೇಯ್ನ್ ಬೇಕಾಗಿರೋದು. ಸೊ ಇದು ಡೈರೆಕ್ಟ್ ಕನೆಕ್ಟ್ ಆಗಿದೆ. ಇವೆರಡು ವೈರ್ ಇದ್ದರೆ ಸಾಕು ನಮಗೆ. ಸೊ ಮತ್ತು ಇದರಲ್ಲಿ ಪ್ಲಸ್ಸು ಮೈನಸ್ ಅಂತ ಇರುತ್ತೆ. ಇದು ಪ್ಲಸ್ ಆದರೆ ಇವೆರಡು ಮೈನಸ್ಸು, ಇವೆರಡು ಪ್ಲಸ್ ಆದರೆ ಇದು ಮೈನಸ್ಸು. ಅದನ್ನೇನು ಮುಟ್ಟಂಗಿಲ್ಲ ನೀವು, ಅದು ಕರೆಕ್ಟಾಗಿ ಹಂಗೆ ಇರಲಿ. ಇದು ಇವೆರಡರಲ್ಲೇ ಮಾತ್ರ ವರ್ಕ್ ಮಾಡಬೇಕು. ಇನ್ನೊಂದು ಸತಿ ಬೇರೆದ್ರಲ್ಲೂ ವರ್ಕ್ ಮಾಡಬೇಕು. ಕರೆಕ್ಟಾಗಿ ನೋಡಿ ಮಾಡಿ. ಕೆಲವೊಂದರಲ್ಲಿ ಈ ಥರ ಡೈರೆಕ್ಟ್ ಜಾಯಿಂಟ್ ಇರೋಲ್ಲ, ಕೆಲವೊಂದರಲ್ಲಿ ಇದೇ ಥರ ಕೊಟ್ಟಿರ್ತಾರೆ ಎರಡನ್ನೂ. ಹುಷಾರಾಗಿ ನೋಡ್ಕೊಂಡು ಮಾಡಬೇಕು. ಇದನ್ನು ಪ್ಲಸ್ಸು ಒಂದು ಮೈನಸ್ ಅಂತ ಇಟ್ಕೊಳ್ವ, ಇದನ್ನು ಪ್ಲಸ್ ಅಂತಲೇ ಇಟ್ಕೊಳ್ವ, ಇದನ್ನು ಮೈನಸ್ ಅಂತ ಇಟ್ಕೊಳ್ವ. ಡಬಲ್ ಇರೋದು ಮೈನಸ್ಸು, ಇದನ್ನು ಪ್ಲಸ್ ಅಂತಲೇ ಅಂದ್ಕೊಳ್ವ. ಓಕೆನಾ? ಸೊ ಈ ಥರ ಇದೆ ನಮ್ಮ ಒಂದು ಆನ್ ಆ್ಯಂಡ್ ಆಫ್ ಸ್ವಿಚ್ಚು. ಇಷ್ಟು ವೈರ್ ಬಂದಿದೆ. ಆಗುತ್ತಾ ವೈರು? ಆಗುತ್ತೆ ವೈರು, ಸಾಕಾಗುತ್ತೆ. ಸೊ ಇದೆಯಲ್ಲ, ಇದರಲ್ಲೇ ನಾವು ಸೂಕ್ಷ್ಮಗೆ ಇದಕ್ಕೆ ಜಾಯಿಂಟ್ ಮಾಡಬೇಕು. ಈ ಒಂದು ಮೈನಸ್ ವೈರ್ಗಳು ನಾವು 2 ಇದಾವಲ್ಲ, ಇವಕ್ಕೆ ನಾವು ಜಾಯಿಂಟ್ನ ಮಾಡಬೇಕು ನೋಡಿ. ಕರೆಕ್ಟಾಗಿದೆ. ಇವೆರಡಕ್ಕೆ ಜಾಯಿಂಟ್ ಮಾಡಿದ್ರೆ ಹಜಾರ್ಡ್ ಲೈಟ್ ಆನ್ ಆಗುತ್ತೆ. ಸೊ ಆನ್ ಮಾಡ್ತೀನಿ ತಡಿ. ಸೊ ಗೈಸ್, ಒಂದು ಕ್ಲಿಪ್ಪೆಲ್ಲ ಇದ್ವಲ್ಲ, ಅದನ್ನು ಬಿಚ್ಬಿಟ್ಟು ಈ ಥರ ಸ್ಕಿನ್ ಔಟ್ ಮಾಡಿದ್ದೀನಿ. ಅದನ್ನು ಫಿಟ್ ಆಗಿದೆ. ಸೊ ಇದೊಂದು ಲೈಟ್, ಇವಾಗ ಇದನ್ನ ಆಫ್ ಮಾಡಿದ್ದೀನಿ. ಸ್ವಿಚ್ನ ಇಗ್ನಿಷನ್ ಆನ್ ಮಾಡಿಬಿಟ್ಟು ಇಂಡಿಕೇಟರ್ 1 ಹಾಕಿದ್ದೀನಾ. ಸೊ ನೋಡಿ, ಇವಾಗ ಡುವೆಲ್ ಬರುತ್ತೆ. ಮತ್ತು ಸೌಂಡ್ ಕೂಡ ಆಫ್ ಆಗುತ್ತೆ. ಪಕ್ಕ ವರ್ಕ್ ಆಗ್ತಾ ಇದೆ, ನೋಡ್ತಿರ್ಬೋದು ನೀವು. ಸೊ ನೋಡಿ, ಆನಲ್ಲಿದೆ ಇವಾಗ. ಇದು ಉಲ್ಟಾ ಕೊಟ್ಟಿದ್ದಾರೆ. ಇವಾಗ ಆನು ಆಫ್, ಆ ಕಡೆ ಒಂದು ಮಾತ್ರ ಆನ್ ಆಗುತ್ತೆ ನೋಡಿ. ಇವಾಗ ಎರಡೂ ಕೂಡ ಆನ್ ಆಗಿದೆ. ಈ ಬ್ಯಾಕು ಅಷ್ಟೇ, ಹಿಂದ್ಗಡೆನೂ ಕೂಡ ಆನ್ ಆಗುತ್ತೆ. ನೀವು ಒಂದು ಕಡೆ ಕೊಟ್ಟರೆ ಸಾಕು. ನೋಡ್ತಿರ್ಬೋದಾ? ಒಂದು ಕಡೆ ಆ ಥರ ಸ್ವಿಚ್ ಹಾಕಿದ್ರೆ ಸಾಕು. ನೀವೇನು 2 ಕಡೆನೂ ಹಾಕ್ಬೇಕು ಅಂತ ಏನಿಲ್ಲ, ಸಿಂಪಲಾಗಿ ವರ್ಕ್ ಆಗುತ್ತೆ. ಸೊ ನೋಡಿ, ಇವಾಗ ನಾನು ಆಫ್ ಮಾಡ್ತೀನಿ. ಇದನ್ನು ಆಫ್ ಆಗುತ್ತೆ. ಸಿಂಗಲ್ ಒಂದು ಕಡೆ ಬರುತ್ತೆ, ಆನ್ ಮಾಡಿದ್ರೆ ಆನ್ ಆಗುತ್ತೆ. ಮತ್ತು ಇದನ್ನು ನಾವು ಇಂಡಿಕೇಟರ್ ಮೇಯ್ನ್ ಸ್ವಿಚ್ ಇಲ್ಲಿ ಒಂದು ಯಾವ್ದಾರು ಆನ್ ಆಗಿರಲೇಬೇಕು, ಇಲ್ಲಾಂದರೆ ಬರೋಲ್ಲ. ಸೊ ಇಲ್ಲಿ ಆಫ್ ಮಾಡ್ತೀನಿ, ಅಲ್ಲೂ ಕೂಡ ಆಫ್ ಆಗುತ್ತೆ ನೋಡಿ. ಎರಡೂ ಆಫು. ಇಲ್ಲಿ ಆನ್ ಮಾಡಲೇಬೇಕು. ಯಾವ್ದಾರು ಒಂದು ಸಿಂಪಲ್ ಯಾವ್ದಾರು ಒಂದು ಆನ್ ಮಾಡಿದ್ರೆ ಸಾಕು ನೋಡಿ. ಬಂತು. ನಾನು ಲೆಫ್ಟ್ ಸೈಡಿಗೆ ಆನ್ ಮಾಡಿದ್ದೀನಿ. ಇವಾಗ ರೈಟ್ ಸೈಡಿಗೆ ಮಾಡ್ತೀನಿ, ಕೂಡ ಬರುತ್ತೆ. ಇಲ್ಲಿ ಸಿಂಪಲ್ ಆನ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಓಕೆ. ಸೊ ಇವಾಗ ಇನ್ನೊಂದು, ಈ ಒಂದು XL100 ಒಂದು ಮೇಜರ್ ಬರೋದು ಇರಿಟೇಷನ್ ಆಗೋದು ಅಂದರೆ ಈ ಒಂದು ಸ್ಟ್ಯಾಂಡ್ ಸೆನ್ಸರ್ ಸೌಂಡು. ಸೊ ನೋಡಿ, ಕುಯ್
ಅಂತ ಬರುತ್ತೆ, ಇರಿಟೇಷನ್ ಗುರು, ಸಖತ್ ಇರಿಟೇಷನ್ ಆಗುತ್ತೆ. ಇದನ್ನು ಹೆಂಗೆ ಆಫ್ ಮಾಡೋದಪ್ಪ ಅನ್ನೋದಾದರೆ, ಸೊ ಈ ಒಂದು ಇಲ್ಲಿ ಸ್ವಿಚ್ ಬರುತ್ತೆ, ಇದು ಇಂಡಿಕೇಟರ್ ಒಳಗಡೆ ಬಿಚ್ಚಿದ ತಕ್ಷಣ ಇದು ನಮಗೆ ಸಿಗುತ್ತೆ. ಇದು ಇಂಡಿಕೇಟರ್ ಕುಯ್ ಕುಯ್ ಅನ್ನೋದಕ್ಕೂ ಇದೇ ಕೂಡ ಸೌಂಡ್ ಮಾಡೋದು. ಇದನ್ನು ಅನ್ಪ್ಲಗ್ ಮಾಡಿಬಿಟ್ರೆ ಸೌಂಡು ಬರಲ್ಲ. ಸೊ ನೋಡಿ, ಅನ್ಪ್ಲಗ್ ಮಾಡಿದೆ. ಇವಾಗ ನೋಡಿ ಸ್ಟ್ಯಾಂಡ್ ಹಾಕಿ ಸೌಂಡ್ ಬರಲ್ಲ, ಸೆನ್ಸರ್ ಸೌಂಡ್ ಬರಲ್ಲ, ಸಿಂಪಲ್. ಮತ್ತು ಇಂಡಿಕೇಟರ್ ಕೂಡ ಸೌಂಡ್ ಬರಲ್ಲ ನೋಡಿ. ಒಂದು ಆನ್ ಆಗ್ತಿದೆ, ಸೌಂಡ್ ಬರಲ್ಲ. ಯಾವುದೇ ಥರ ಇರಿಟೇಷನ್ ಆಗೋದು ಕುರಿತು ಸಖತ್ ಕುಯ್ ಅನ್ನೋ ತಂಗೆ. ಇದನ್ನು ತೆಗೆದುಬಿಟ್ಟೆ. ಸೆನ್ಸರ್ ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ ನೋಡಿ. ಸೆನ್ಸರ್ ಸ್ಟ್ಯಾಂಡ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡೋಕ್ಕೋದ್ರೆ ಸ್ಟಾರ್ಟ್ ಆಗಲ್ಲ ನೋಡಿ, ಸ್ಟಾರ್ಟ್ ಆಗಲ್ಲ. ಅದೇ ಸ್ಟ್ಯಾಂಡ್ ತೆಗೆದ್ರೆ ಮಾತ್ರ ಆಗುತ್ತೆ. ನೋಡ್ರಾ, ಅದೇನು ಸೌಂಡ್ ಮಾತ್ರ, ಅದು ಸೌಂಡ್ ಯಾವ ಥರ ಸೆನ್ಸರ್ಗೆ ಆಗಲಿ ಏನಕ್ಕೂ ಪ್ರಾಬ್ಲಮ್ ಆಗಲ್ಲ, ಸೌಂಡ್ ಮಾತ್ರ ಲೆಸ್ ಆಗುತ್ತೆ. ಸೊ ಅದಾದಮೇಲೆ ಇದನ್ನು ಖಾಲಿ ಹಂಗೆ ಬಿಡಬೇಡ್ರಿ. ಸೊ ಇದಕ್ಕೆ ಏನಾದ್ರು ಸ್ವಲ್ಪ ಪ್ಲಾಸ್ಟರ್ ಹೊಡೆದ್ಬಿಡ್ರಿ, ಯಾಕಂದರೆ ನೀರು ಪಾರೋದ್ರೆ ಮಳೆ ಬಂದಾಗ ಕಷ್ಟ ಆಗುತ್ತೆ. ಸೊ ಇದು ಕೂಡ ನೀಟಾಗಿ ಕವರ್ ಆಗುತ್ತೆ ಇವಾಗ. ತಡೀರಿ, ಅದನ್ನೆಲ್ಲ ಕ್ಲೀನಾಗಿ ಫಿಟ್ ಮಾಡುವ. ಸೊ ಓಕೆ, ನಾನು ಇದನ್ನ ಲೆಫ್ಟ್ ಸೈಡ್ಗೆ ಫಿಟ್ ಮಾಡ್ತೀನಿ. ಮಿರರ್ ಪಕ್ಕ ಸಿಂಪಲ್ ಬರೋದೇ, ಫಿಟ್ಟಿಂಗ್ ಏನು ಸಾಧನೆಲ್ಲ. ಸ್ಕ್ರೂ ಇರುತ್ತೆ ಸಿಂಪಲಾಗಿ 2 ಈ ಥರ ಇರುತ್ತೆ, ಬಿಚ್ಕೊಂಡು ಸಿಂಪಲಾಗಿ ಓಪನ್ ಆಗುತ್ತೆ. ಇದು ಉಲ್ಟಾ ಕೊಟ್ಟಿದ್ದಾರೆ, ಇದು ನಮ್ಮ ದೇಶದ್ದು ಅಲ್ಲ ಅನಿಸುತ್ತೆ ನೋಡಿ. ಹಿಂಗಿದ್ರೆ ಆಫು, ಹಿಂಗಿದ್ರೆ ಆಫು, ಹಿಂಗಿದ್ರೆ ಆನು, ಈ ಥರ ಫಿಟ್ ಮಾಡ್ತಾರೆ, ನಮ್ಗೆ ಅನುಕೂಲ ಆಗುತ್ತೆ. ಸೊ ಗೈಸ್ ನೋಡಿ, ಯಾವ ಥರ ಗೊತ್ತೇ ಆಗಲ್ಲ. ಇಲ್ಲೊಂದು ವೈರ್ ಬಂದಿದೆ ಅಂತ, ಇದೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿದೆ ಅಂತ ಗೊತ್ತೇ ಆಗಲ್ಲ ನೋಡಿ. ಸೊ ಇಲ್ಲಿದೆ, ಸೊ ಗೊತ್ತೇ ಆಗಲ್ಲ. ಸಿಂಪಲ್, ಅದು ಎಲ್ಲಿಂದ ತಂದಿದ್ದೀನಿ ಅಂತಲೂ ಗೊತ್ತಾಗಲ್ಲ ನೋಡಿ. ಅಷ್ಟು ಕ್ಲೀನಾಗಿ ತಗೊಂಬಂದಿದ್ದೀನಿ. ಎಲ್ಲ ಟ್ಯಾಗ್ ಹಾಕಿದಾರಲ್ಲ, ಅದರಿಂದನೇ ಕ್ಲೀನಾಗಿ ಇಲ್ಲಿಂದ ತಗೊಂಡು ಈ ಟ್ಯಾಗ್ ಮೂಲಕ ಹಿಂಗಿಂದ ತಗೊಂಡು ಈ ಟ್ಯಾಗ್ ಒಳಗೆ ಹಾಕ್ಕೊಂಡು ಇಲ್ಲಿಂದ ತಗೊಂಡು ಇಲ್ಲಿ ಕಲೆಕ್ಷನ್ ಕೊಟ್ಟಿದ್ದೀನಿ. ಸೊ ಇನ್ನೊಂದ್ಸತಿ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಆನ್ ಆಗಿದೆ, ಓಕೆನಾ? ಸೊ ಇವಾಗ ಆಫ್ ಮಾಡ್ತೀನಿ. ಸಿಂಗಲ್ ಇಂಡಿಕೇಟ್ರ್ ವರ್ಕ್ ಆಗ್ತಿದೆ, ಓಕೆನಾ? ಸೊ ಗಾಯ್ಸ್, ಈ ಒಂದು ವಿಡಿಯೋ ಮಾಡೋದಕ್ಕೆ ನಾನು ಗರಾಜ್ಗೆ ಹೋಗ್ಬಿಟ್ಟು ಒಂದು ದಿನ ಪೂರ್ತಿಯಾಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಈ ಒಂದು ಗಾಡಿ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ತಿಳ್ಕೊಂಬಿಟ್ಟು ಯಾವ್ಯಾವ ಥರ ವರ್ಕ್ ಆಗುತ್ತೆ ಅಂತೆಲ್ಲ ತಿಳ್ಕೊಂಡು, ಈ ಸೆನ್ಸರ್ ಎಲ್ಲೆಲ್ಲಿದ್ದಾವೆ ಅಂತೆಲ್ಲ ತಿಳ್ಕೊಂಬಿಟ್ಟು ಈ ಒಂದು ವಿಡಿಯೋ ಮಾಡಿರೋದು. ಖಂಡಿತ ವರ್ಕ್ ಆಗುತ್ತೆ. ಇದು ಯಾವ ಬೈಕಿಗೆ ಬೇಕಾದರೂ ವರ್ಕ್ ಮಾಡ್ಕೋಬೋದು, ಯಾವ ಬೈಕಿಗೆ ಬೇಕಾದರೂ ಫಿಕ್ಸ್ ಮಾಡ್ಕೋಬೋದು. ಸೊ ಈ ಒಂದು ವಿಡಿಯೋದಿಂದ ನೀವು ಸ್ವಲ್ಪ ಏನಾದರೂ ತಿಳ್ಕೊಂಡಿನಿ ಅಂತ ಅನಿಸಿದ್ರೆ ಖಂಡಿತ ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿ. ಏನಾದರೂ ತಪ್ಪಿದ್ರೆ ಕಮೆಂಟಲ್ಲಿ ತಿಳಿಸಿ, ಮತ್ತು ಏನಾದರೂ ಡೌಟ್ ಇದ್ರೂ ಕೂಡ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಬೈಕ್ದು ಹೆಡ್ಲೈಟ್ ಕಿಲ್ ಸ್ವಿಚ್ನ ಅಡಾಪ್ಟ್ ಮಾಡುವ. ಸೊ ಆ ಒಂದು ವಿಡಿಯೋನು ಕೂಡ ಸದ್ಯದಲ್ಲೇ ಬರುತ್ತೆ. ಇನ್ಯಾರ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ದಿನ ಪೂರ್ತಿಯಾಗಿ ಗರಾಜಲ್ಲಿ ಸ್ಪೆಂಡ್ ಮಾಡಿದ್ದೀನಿ. ಸೊ ಒಂದು 2 ಅವರ್ ಈ ಒಂದು ವಿಡಿಯೋ ಮಾಡೋದಕ್ಕೆ ಸ್ಪೆಂಡ್ ಮಾಡಿ, ಎಡಿಟ್ ಮಾಡಿ, ಸಖತ್ ಟೈಮ್ ಕೊಟ್ಟಿದ್ದೀನಿ ಈ ವಿಡಿಯೋಗೆ. ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡಲಿ, ಬೇಗ ಸಬ್ಸ್ಕ್ರೈಬ್, ಲೈಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.